ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ಪೊಲೀಸ್ ವಯೋಮಿತಿ ಹೆಚ್ಚಳ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಮೈಸೂರಿನಲ್ಲಿ ಏಜ್ ಜಾಸ್ತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗೃಹ ಸಚಿವರಿಗೆ ತಿಳಿಸಿದ್ದಾರೆ. ಅಧಿಕೃತ ಮಾಹಿತಿ ಒಂದೇ ಬಾಕಿ. ಇದನ್ನು 2018ರಲ್ಲೂ ಕೂಡ ನಾವು ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರೋ ಟೈಮಲ್ಲಿ ನಾವು ಅವ್ರ ಮನೆಗಳ ಹತ್ರ ಎಲ್ಲ ಅಲ್ದಿದ್ದು. ಸಿಹಿ ಸುದ್ದಿ ಅತ್ಯಂತ ಬೇಗ ಕೊಡ್ತೀವಿ ಅಂತ ಹೇಳಿದರು. ಆಲ್ರೆಡಿ 3-5 ವರ್ಷ ಆಯಿತು, ಸಿಕ್ಕಿರಲಿಲ್ಲ. ಈಗ 1:1ನಲ್ಲಿ ಯಾರು ಫಿಸಿಕಲ್ ಆಗೋ ಜಾಬ್ ಆಗಿರಲಿಲ್ಲ, ನಾನು ಪೊಲೀಸ್ ಆಗಲೇಬೇಕು ಅಂತ ಇದ್ದವರು ಯಾರು ನಿರಾಶರಾಗಿದ್ದರು. 33 ವರ್ಷದವರೆಗೂ ವಯೋಮಿತಿ ಘೋಷಣೆ ಆಗಿದೆ. ಅಧಿಕೃತ ಮಾಹಿತಿ ಒಂದೇ. ಇನ್ನು 2-3 ದಿವಸದಲ್ಲಿ ಅಧಿಕೃತ ಮಾಹಿತಿ ಬರುತ್ತೆ. ಯಾರ್ಯಾರು ನಾವು ಪೊಲೀಸ್ ಆಗಲೇಬೇಕು ಅಂತ ಕನಸು ಕಟ್ಕೊಂಡಿದ್ರು, ಹೆಚ್ಚಿನದಾಗಿ ಹಳ್ಳಿಗಾಡಿನ ಪ್ರದೇಶದಲ್ಲಿರುವಂಥ ನಮ್ಮ ಸ್ನೇಹಿತರು ದಯವಿಟ್ಟು ಇವತ್ತಿಂದ ಓಡೋಕ್ಕೆ ಸ್ಪೋರ್ಟ್ಸು ಮತ್ತು ಎಜುಕೇಷನ್ ಎರಡೂ ಇವತ್ತಿಂದಲೇ ಸ್ಟಾರ್ಟ್ ಮಾಡಿದರೆ ನೀವು ಖಂಡಿತ ಸಕ್ಸಸ್ ಆಗ್ಬೋದು. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ದಯವಿಟ್ಟು ಇದು 2018ರಿಂದಲೂ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದು. ಅದು ಈಗಿನ ಅಭ್ಯರ್ಥಿಗಳಿಗೆ ಅನುಕೂಲ ಆಗಿದೆ. ಒಟ್ಟಿನಲ್ಲಿ ಯಾರೋ ಒಬ್ಬರಿಗೆ ಅನುಕೂಲ ಆಗಿದೆ. ದಯವಿಟ್ಟು ನಿರಾಶ್ರಯ ಯಾರೂ ಆಗೋಕ್ಕೆ ಹೋಗ್ಬಿಡಿ. ಅಧಿಕೃತ ಮಾಹಿತಿ ಇನ್ನು 2-3 ದಿವಸದಲ್ಲಿ ಬೀಳುತ್ತೆ. ಅಧಿಕೃತ ಮಾಹಿತಿ ಖಂಡಿತ ಆಗೇ ಆಗುತ್ತೆ. ಇದು 2-3 ವರ್ಷಗಳಿಂದ ನಡೀತಾನೆ ಬಂದಿತ್ತು. 20ನೇ ತಾರೀಕು ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಮ್ಮ ಕೈ ಜೋಡಿಸಿತ್ತು ಮೈಸೂರಿನಲ್ಲಿ. ಹಾಗೆ ಅದು ಇವತ್ತು ಜಸ್ಟ್ 1 ಅವರ್ ಬ್ಯಾಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಅಧಿಕೃತ ಮಾಹಿತಿ ಒಂದೇ, ಇನ್ನು 2-3 ದಿವಸದಲ್ಲಿ ಬರುತ್ತೆ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಯಾರ ನಿರಾಶ್ರಿತರಾಗಿದ್ರಿ, ಈ ಏಜ್ ಬಾರಿಂದ ನಾನು ಪೊಲೀಸ್ ಆಗಲಿಲ್ವಲ್ಲಪ್ಪ ಅಂತ ಬೇಜಾರಿನಲ್ಲಿದ್ರಿ, ದಯವಿಟ್ಟು ಅವ್ರೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇವತ್ತಿಂದನೇ ಓದೋಕ್ಕೆ ಟ್ರೈ ಮಾಡಿ. ಖಂಡಿತ ಓದಿದ್ದು ಯಾವತ್ತೂ ಮೋಸ ಆಗೋಲ್ಲ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. 33 ವರ್ಷ ಏಜ್ ಮಾಡ್ತಾಯಿದ್ದಾರೆ ರೀ. OBC ಈಗ ಏನು 27 ಇತ್ತು, ಅದು 33 ವರ್ಷ ಒಂದು ಬಾರಿ ಅಂತ ಘೋಷಣೆ ಆಗುವ ಸಾಧ್ಯತೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಓದೋದ್ರಲ್ಲಿ ಗಮನ ಹರಿಸಿ. ಈಗ ಯಾರು ಓದ್ತಿದ್ದಾರೆ ಕಂಟಿನ್ಯೂ ಮಾಡಿ. ಮೇ ಬಿ ಇದು ಓಲ್ಡ್ ರಿಕ್ರೂಟ್ಮೆಂಟು ಇನ್ನೊಂದು 2 ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ವರ್ಷದ್ದು ಇನ್ನು ಇವಾಗ ಸೆಪ್ಟೆಂಬರ್ ಅಲ್ವಾ, ಅಕ್ಟೋಬರ್ ನವಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಖಂಡಿತವಾಗಿ ಇವತ್ತಿಂದಲೇ ತಯಾರಾಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.